ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕೃತಿಕಾ ಭೂಮಿಕಾ ವ್ಲಾಗ್ಸ್. ಸೊ ಇವತ್ತು ಏನು ಮಾಡ್ತೀನಿ ಅಂದರೆ ನನ್ನ ಮೋಸ್ಟ್ ಫೇವ್ರೆಟ್ ಮಶ್ರೂಮ್ ಬಿರಿಯಾನಿ ಮಾಡ್ತಿದ್ದೀನಿ. ಸೊ ಇದು ಮಧ್ಯಾಹ್ನದ ಲಂಚಿಗೆ ಸ್ವಲ್ಪ ಲೇಟ್ ಆಗಿದೆ, ಬಟ್ ಸ್ಟಿಲ್ ಎಲ್ಲ ಅರೇಂಜ್ ಮಾಡಿದ್ದೀನಿ. ಇವಾಗ ಜಸ್ಟ್ ಕುಕ್ ಮಾಡಬೇಕಷ್ಟೆ. ಸೊ ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತೆಲ್ಲ ಹೇಳಿಬಿಡ್ತೀನಿ. ಓಕೆ, ಡನ್. ಮಶ್ರೂಮ್ ಬಿರಿಯಾನಿಯಲ್ಲಿ ಮೊದಲನೇದಾಗಿ ಮಶ್ರೂಮ್ ಬೇಕು. ಒಂದು ಪ್ಯಾಕೆಟಷ್ಟು ಮಶ್ರೂಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪು. ಆ್ಯಂಡ್ ಇದು ಒಗ್ಗರಣೆಗೆ ಆನಿಯನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಫ್ ಲೆಮನ್ನು, ಮತ್ತು ಇದು ಪಲಾವ್ ಸಾಮಗ್ರಿಗಳು. ಆಮೇಲೆ ಏಲಕ್ಕಿ, ಚಕ್ಕೆ ಮತ್ತು ಲವಂಗ ಇದೆ. ಸ್ವಲ್ಪ ಎಲ್ಲನೂ ಸ್ವಲ್ಪ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಟೊಮ್ಯಾಟೊ ಪ್ಯೂರಿ ಇದೆ, ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಟೊಮ್ಯಾಟೊ ಯೂಸ್ ಮಾಡ್ತಾಯಿದ್ದೀನಿ. ಲೆಮನ್ ಯೂಸ್ ಮಾಡ್ತಿರೋದ್ರಿಂದ ಒಂದು ಟೊಮ್ಯಾಟೊ ಸಾಲುತ್ತೆ. ಆ್ಯಂಡ್ ಇಲ್ಲಿ ಇದು ರುಬ್ಬೋದಕ್ಕೆ ಇದೆ. ಆ್ಯಕ್ಚುಲಿ ಸ್ವಲ್ಪ ಮೇನ್ ಅಂತ ಹೇಳ್ಬೋದು, ಬಟ್ ಇಲ್ಲಿ ನಾವು ಯಾವುದೇ ಮಸಾಲಾನ ಯೂಸ್ ಮಾಡ್ತಿಲ್ಲ ಹಾಗಾಗಿ. ಆ್ಯಂಡ್ ಇಲ್ಲಿ ಕೊತ್ತಂಬರಿ, ಪುದೀನ, ಶುಂಠಿ ಮತ್ತು ಬೆಳ್ಳುಳ್ಳಿ, ಮೆಣಸು, ಲವಂಗ ಒಂದು 3, ಚಕ್ಕೆ, ಹಸಿಮೆಣ್ಸಿನ್ಕಾಯಿ ಒಂದು ಹಾಫ್ ಈರುಳ್ಳಿ. ಸೊ ಇಷ್ಟು ಇಲ್ಲಿದೆ. ಆ್ಯಂಡ್ ಇದನ್ನು ಕೂಡ ಇವಾಗ ರುಬ್ಕೊಂಡು ಬರಬೇಕು. ಸೊ ರುಬ್ಕೊಬರ್ತೀನಿ. ಸೊ ರುಬ್ಕೊಂಡು ಬಂದಾಯಿತು. ಇವಾಗ ಕುಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಆ ಸಣ್ಣ ಕುಕ್ಕರ್ನ ಯೂಸ್ ಮಾಡ್ತಿದ್ದೀವಿ ಇವಾಗ ಕುಕ್ ಮಾಡೋದಕ್ಕೆ. ಸೊ ಇವಾಗ ಕುಕ್ಕರ್ ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹೇಳ್ತೀನಿ ಎಷ್ಟು ಟೇಬಲ್ ಸ್ಪೂನ್ ಅಂತ ಹೇಳಿ. ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲು. ಆ್ಯಂಡ್ ಇದಕ್ಕೆ ಇವಾಗ ನಾನು ಆವಾಗಲೇ ಏನೇನು ತೋರಿಸ್ದೆ ಈ ಐಟಮ್ಸು ಇದನ್ನು ಹಾಕ್ಕೊಳ್ಬೇಕು. ಇದರಲ್ಲಿ ಏಲಕ್ಕಿ, ಚಕ್ಕೆ ಮತ್ತು ಲವಂಗ ಇದೆ. ಎಲ್ಲ 1, 2, 3 ಅಷ್ಟೇ. ಏಲಕ್ಕಿ ಮಾತ್ರ 2 ಹಾಕ್ಕೊಂಡಿದ್ದೀನಿ. ಇದು ಪಲಾವ್ ಎಲೆ, ಇದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇದೇ ರೀತಿ ಒಂದು ಸ್ವಲ್ಪ ಸೌಂಡ್ ಬಂದಮೇಲೆ ಆನಿಯನ್ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಆನಿಯನ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಹೊತ್ತಷ್ಟೇ, ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಹಾಗೆ ಇಡಬೇಕು. ಮಾಡ್ಕೊಂಡಾದ್ಮೇಲೆ ನೀವು ಇದನ್ನೇ ಹೆಚ್ಚಿನ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೋದು. ನಾನು ಜಸ್ಟ್ ಇವಾಗ ತಿನ್ನೋದಕ್ಕೆ ಮಾತ್ರ ಮಾಡ್ತಿದ್ದೀನಿ. ಈರುಳ್ಳಿ ಸ್ವಲ್ಪ ಸ್ಮೆಲ್ ಫ್ರೈ ಮಾಡ್ತಿದ್ದಂಗೆ ಚೆನ್ನಾಗಿ ಬರುತ್ತಲ್ಲ. ಸೊ ಇದಾದಮೇಲೆ ಇವಾಗ ಕಟ್ ಮಾಡಿ ವಾಶ್ ಮಾಡಿ ಇಟ್ಟಿರೋಂತಹ ಮಶ್ರೂಮ್ನ ಹಾಕ್ಕೊಳ್ತಾ ಇದ್ದೀನಿ. 1 ಪ್ಯಾಕೆಟಷ್ಟು ಮಶ್ರೂಮು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ಅರಿಶಿನ ಹಾಕ್ಕೊಳ್ಬೇಕು. ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು
ಮಿಕ್ಸ್ ಮಾಡೋಣ. ಸೊ ಇದು ಒಂದು ಹಾಫ್ ಕುಕ್ ಆಗುತ್ತೆ, ಅಲ್ಲಿವರೆಗೂ ಹೀಗೆ ಇರಬೇಕು. ಇದು ಸ್ವಲ್ಪ ನೀರು ಬಿಡೋದ್ರಿಂದ ಸ್ವಲ್ಪ ಚೆನ್ನಾಗಿ ನೀರು ಬಿಡೋವರೆಗೂ ಹೀಗೆ ಫ್ರೈ ಮಾಡ್ಕೊಳ್ಳೋಣ. ಸೊ ಇದು ಕುಕ್ ಆಗ್ತಿದೆ ನೋಡಿ, ನೀರು ಬಿಡ್ತಾ ಇದೆ. ಹಾಗೆ ಇನ್ನೊಂದು ಸ್ವಲ್ಪ ಕುಕ್ ಆಗಬೇಕು ಇದೇ ರೀತಿ. ಈಗ ಈ ರೀತಿ ಕುಕ್ ಆಗ್ತಾ ಇದೆ. ಇಷ್ಟಾದಮೇಲೆ ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲಾನ ಹಾಕೋಣ. ಈ ಗ್ರೀನ್ ಕಲರ್ದು ಪೇಸ್ಟ್ ಸೊ ಇದನ್ನು ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಸೊ ಈ ಮಸಾಲೆ ಎಲ್ಲ ಫುಲ್ಲು ಗಟ್ಟಿ ಆಗಬೇಕು. ಆ್ಯಂಡ್ ಈ ಗ್ರೀನ್ ಕಲರ್ ಏನಿದೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಆ್ಯಂಡ್ ಇದು ಹಾಕ್ಕೊಂಡು ಒಂದು ಸ್ವಲ್ಪ ತಾದ್ಮೇಲೆ ನಾವು ಟೊಮ್ಯಾಟೊ ಪ್ಯೂರಿ ಏನು ಮಾಡ್ಕೊಂಡಿದ್ವಿ ಅದನ್ನು ಹಾಕೋಣ. ಇವಾಗ ನೋಡಿ ನಾವು ಹಾಕಬೇಕಾದ್ರೆ ಹೇಗಿತ್ತು, ಇವಾಗ ಅದೇ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಇದು ಹಸಿ ವಾಸನೆ ಹೋಗೋವರೆಗೂ ಅಂತಾರಲ್ಲ, ಸೊ ಅಲ್ಲಿವರೆಗೂ ಈ ರೀತಿ ಮಾಡ್ಕೋಬೇಕಾಗುತ್ತೆ. ಅಂದರೆ ಸ್ವಲ್ಪ ಹಾಗೆ ಕುದಿಯೋದಕ್ಕೆ ಬಿಡಬೇಕು. ಇವಾಗ ನಾವು ಟೊಮ್ಯಾಟೊ ಪ್ಯೂರಿ ಮಾಡ್ಕೊಂಡಿದ್ವಲ್ಲ, ಒಂದು ಟೊಮ್ಯಾಟೊ ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ನೀವು ಕಟ್ ಮಾಡಿ ಕೂಡ ಹಾಕೋಬೋದು, ನಾನು ಜಸ್ಟ್ ಹಾಗೆ ಗ್ರೈಂಡ್ ಮಾಡಿ ಹಾಕ್ಕೊತಾ ಇದ್ದೀನಿ. ಓಕೆ, ಇದು ಆಲ್ಮೋಸ್ಟ್ ಗಟ್ಟಿ ಆಗ್ತಾಯಿದೆ, ಇನ್ನೂ ಗಟ್ಟಿ ಆಗಬೇಕು, ಒಂದು ಸ್ವಲ್ಪ ಆಗಬೇಕು. ಅದಾಗೋವರೆಗೂ ಈ ರೀತಿ ಫ್ರೈ ಮಾಡೋಣ ಅಷ್ಟೆ. ಸೊ ಇವಾಗ ಈ ರೀತಿ ಅದು ಗಟ್ಟಿಯಾಗಿದೆ. ಸೊ ಇಷ್ಟು ನೋಡಿ, ಇಷ್ಟು ಗಟ್ಟಿಯಾಗಿದೆ ಅಂಥೇಳಿ. ಈ ರೀತಿ ಗಟ್ಟಿ ಆದಮೇಲೆ ಇದಕ್ಕೆ ನಾವು ನೀರನ್ನ ಸೇರಿಸ್ಕೊಳ್ಬೇಕು. ಇವಾಗ ನಾನಿಲ್ಲಿ 1 ಗ್ಲಾಸಷ್ಟು ರೈಸ್ ತೊಗೊಂಡಿದ್ದೀನಿ, ಅದಕ್ಕೆ ಒಂದು 2 ಗ್ಲಾಸಸ್ ಆಫ್ ವಾಟರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಿದ್ದೀನಿ, ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಓಕೆ, ಈ ನೀರು ಇವಾಗ ಕುದಿಬೇಕು. ಕುದಿಯೋವಾಗ ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಲೆಮನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಲೆಮನ್ ನೀವು ಸ್ಕಿಪ್ ಮಾಡಿ ಕರ್ಡ್ ಕೂಡ ಹಾಕೋಬೋದು, ಯಾವುದಾದ್ರು ಒಂದು ಹಾಕ್ಕೊಳ್ಳಿ. ನಾನಿಲ್ಲಿ ಲೆಮನ್ ಹಾಕ್ತಾಯಿದ್ದೀನಿ. ಓಕೆ, ಇದು ಕುದ್ದಾದ್ಮೇಲೆ ಸಿಗ್ತೀನಿ. ಉಪ್ಪು ಹಾಕಿದ್ಯಾ? ಇಲ್ಲ, ಉಪ್ಪು ಹಾಕಬೇಕು. ಸಾಕು, ಹಾಕು ನೀರು. ಸೊ ಇವಾಗ ಉಪ್ಪು ಹಾಕ್ತಾಯಿದ್ದಾರೆ. ಆ್ಯಂಡ್ ಇಲ್ಲಿ ಅಕ್ಕಿನ ಸ್ವಲ್ಪ ಹೊತ್ತು ನೆನೆಸ್ತಾ ಇದ್ದೀನಿ. ಇಲ್ಲಿ ಕುದಿಯೋವರೆಗೂ ಅಷ್ಟೇ ನೆನೆಸ್ತಾ ಇರೋದು ಅಕ್ಕಿ. ಇಲ್ಲಿ ಕಲ್ಲುಪ್ಪು ಸ್ವಲ್ಪ, 1 ಸ್ಪೂನಷ್ಟು ಕಲ್ಲುಪ್ಪು ಅಷ್ಟೇ. ಅಷ್ಟೇ. ಇದು ಕುಕ್ಕಾದ್ಮೇಲೆ ಇದು ಕುದ್ದಾದ್ಮೇಲೆ ರೈಸ್ ಹಾಕಬೇಕು, ಆವಾಗ ಮುಗಿಯುತ್ತೆ ಅಷ್ಟೇ. ಎಷ್ಟು ಸಿಂಪಲ್ ನೋಡಿ. ಇನ್ನೇನು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಅಷ್ಟರಲ್ಲಿ ರೈಸ್ನ ವಾಶ್ ಮಾಡ್ಕೊಂಬಿಡ್ತೀನಿ. ಇಲ್ಲಿ ಚೆನ್ನಾಗಿ ಕುದೀತಾ ಇದೆ. ಈ ರೀತಿ ಕುದಿಯೋವಾಗ ಇಲ್ಲಿ ವಾಶ್ ಮಾಡಿ ಇಟ್ಕೊಂಡಿರೋ ರೈಸ್ನ ಹಾಕಬೇಕು. ಇದಕ್ಕೆ ರೈಸ್ನ ಹಾಕ್ಕೊಂಡಿದ್ದೀನಿ. ಓಕೆ, ರೈಸ್ನ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಕೂಗಿಸ್ಬೇಕು, 1 ವಿಷಿಲ್ ಕೂಗಿಸೋಣ. 1 ವಿಷಿಲ್ ಅದು ಕಂಪ್ಲೀಟಾಗಿ ಕೂಗಿ ತಣ್ಣಗಾಗೋವರೆಗೂ ಓಪನ್ ಮಾಡೋದು ಬೇಡ. ಇವಾಗ 1 ವಿಷಿಲ್ ಕೂಗಿಸ್ಬೇಕಷ್ಟೆ. ಸೊ ಇಲ್ಲಿ ನೋಡಿ,
ಇವಾಗ ವಿಜಿಲ್ ತೆಗ್ದ್ಮೇಲೆ ಈ ರೀತಿ ಇದೆ. ಮೇಲ್ಗಡೆ ಎಲ್ಲ ಜ್ಯೂಸಿ ಇದೆ, ಕೆಳಗಡೆ ಎಲ್ಲ ಡ್ರೈ ಇದೆ. ಸೊ ಇದೆಲ್ಲನೂ ಮಿಕ್ಸ್ ಮಾಡಬೇಕು ಫಸ್ಟ್ ಆಫ್ ಆಲ್. ಓಕೆ, ಇವಾಗ ಅದನ್ನು ಮಿಕ್ಸ್ ಮಾಡಿ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ. ಇವಾಗ ಸರ್ವ್ ಮಾಡಿದ್ದೀನಿ. ಇವಾಗ ಸರ್ವ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಮೇಲ್ಗಡೆ ಸ್ವಲ್ಪ ನೀರು ಥರ ಎಲ್ಲ ಇತ್ತು. ಇದನ್ನೆಲ್ಲ ಮಿಕ್ಸ್ ಮಾಡಾದಮೇಲೆ ಇಟ್ಸ್ ಪರ್ಫೆಕ್ಟ್, ಸಕ್ಕತ್ತಾಗಿ ಬಂದಿದೆ. ಟೇಸ್ಟು ಕೂಡ ಹಾಗೇ ಇರುತ್ತೆ. ಇಲ್ಲಿ ಯಾವುದೇ ಮಸಾಲೆ ಬಳಸದೆ ಮಾಡಿರೋಂಥದ್ದು. ಸೊ ಸೂಪರಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಒಂದ್ಸರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.